ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಮುಂದುವರಿತಾ ಇದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅವರ ಟೀಮ್ ಭೇಟಿ ಮಾಡಿದೆ. ಒಂದೆಡೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಇದೆ, ಮತ್ತೊಂದೆಡೆ ವಾಗ್ಯುದ್ಧ ನಿರಂತರವಾಗಿ ನಡೀತಾ ಇದೆ. ಈ ಬಣ ಬಡಿದಾಟದ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿರುವ ಮಧ್ಯೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಅವರ ಟೀಮ್ ಭೇಟಿ ಮಾಡಿದೆ. ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹೋರಾಟ ಮಾಡಿ ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ರು, ಆ ಮಾಹಿತಿಗಳ ವರದಿಯನ್ನು ಈ ತಂಡ ಕಿರಣ್ ರಿಜಿಜು ಅವರಿಗೆ ಕೊಟ್ಟಿದೆ. ವಕ್ಫ್ ವಿಚಾರವಾಗಿ ಕರ್ನಾಟಕ ಪ್ರವಾಸ ಮಾಡಿದ್ದು ಯತ್ನಾಳ್ ಟೀಮ್. ಕರ್ನಾಟಕದ ಪ್ರವಾಸ ಮಾಡಿ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡಿದ್ರು. ಮಾಹಿತಿಗಳನ್ನು ಪಡೆದುಕೊಂಡು ಅವರನ್ನು ಮಾತನಾಡಿಸಿ ಒಂದು ವರದಿ ಸಿದ್ಧಪಡಿಸಿಕೊಂಡಿದ್ರು. ಈ ವರದಿಯನ್ನು ಕಿರಣ್ ರಿಜಿಜು ಅವರಿಗೆ ಕೊಟ್ಟಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ ಸಿಂಹ, BV ನಾಯಕ್ ಸೇರಿದಂತೆ ಹಲವಾರು ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ. ಕಿರಣ್ ರಿಜಿಜು ಅವರನ್ನ ಭೇಟಿ ಮಾಡಿದಂತಹ ಈ ಅಸಮಾಧಾನಿತರ ಬಣ ಈಗ ಪರೋಕ್ಷವಾಗಿ ಒಂದೆಡೆ ಯಡಿಯೂರಪ್ಪ, ಮತ್ತೊಂದೆಡೆ BY ವಿಜಯೇಂದ್ರ ಅವರಿಗೆ ಸಂದೇಶ ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಬಣ ರಾಜಕಾರಣ ಮತ್ತೊಂದೆಡೆ ತಾರಕಕ್ಕೆ ಏರ್ತಾ ಇದೆ. ತಾರಕಕ್ಕೆ ಏರ್ತಾ ಇರುವ ಬೆನ್ನಲ್ಲೇ BY ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದರು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಮನವಿ ಕೂಡ ಮಾಡಿಕೊಂಡಿದ್ರು. ಆದರೆ ಯತ್ನಾಳ್ ಬಣ ನಾಯಕತ್ವ ಬದಲಾವಣೆ ಮಾಡುವವರೆಗೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಮತ್ತೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿತ್ತು. ಹೈಕಮಾಂಡ್ ನಾಯಕರ ಒಂದು ಸೂಚನೆ ಬೆನ್ನಲ್ಲೆಯೂ ಕೂಡ ನಮ್ಮ ಬೆನ್ನಿಗೂ ಕೂಡ ಹೈಕಮಾಂಡ್ ನಾಯಕರು ಇದ್ದಾರೆ, ನಮ್ಮ ಸಪೋರ್ಟ್ಗೂ ಕೂಡ ಹೈಕಮಾಂಡ್ ನಾಯಕರಿದ್ದಾರೆ ಅಂತ ಯತ್ನಾಳ್ ಬಣ ಇದೀಗ ಮತ್ತೆ ಅದನ್ನು ಸಾಬೀತುಪಡಿಸ್ತಾ ಇದೆ. ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮತ್ತೊಂದು ಸುತ್ತಿನ ಹೋರಾಟ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ವಿಚಾರವಾಗಿ ಒಂದು ವರದಿ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಯತ್ನಾಳ್ ಅವರ ಟೀಮ್ ಒಂದು ವರದಿ ಕೂಡ ಸಿದ್ಧಪಡಿಸಿಕೊಂಡಿತ್ತು. ಈ ವರದಿಯನ್ನು ಕೇಂದ್ರ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರನ್ನು ಭೇಟಿಯಾಗಿ ಯತ್ನಾಳ್ ಅವರ ಬಣ ಕೊಟ್ಟಿದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅನ್ಯಾಯಗಳಾಗ್ತಾ ಇದೆ, ಅದೇ ರೀತಿಯಾಗಿ ಅವರ ಹೋರಾಟದ ಸಂದರ್ಭದಲ್ಲಿ ರೈತರು ಏನೆಲ್ಲ ಹೇಳಿಕೊಂಡ್ರು, ಮಠ ಮಾನ್ಯಗಳು ಏನೆಲ್ಲ ನೋವನ್ನು ತೋಡ್ಕೊಳ್ತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರದಿ ಸಿದ್ಧಪಡಿಸಿ ಕಿರಣ್ ರಿಜಿಜು ಅವರಿಗೆ ವರದಿಯನ್ನು ಹಸ್ತಾಂತರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಬಣ ರಾಜಕಾರಣ ಇಲ್ಲಿಗೆ ನಿಲ್ಲೋದಿಲ್ಲ, ಇಲ್ಲಿಗೆ ಫುಲ್ ಸ್ಟಾಪ್ ಬೀಳೋದಿಲ್ಲ. ಇದೆಲ್ಲವೂ ಕೂಡ ಈಗ ಖಾತ್ರಿ ಆಗ್ತಾ ಇದೆ. ಮುಂದುವರೆದು BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಕುತ್ತು ಬಂದರೂ ಕೂಡ ಬರಬಹುದು. ಯಾಕಂದರೆ ಭಿನ್ನಮತೀಯ ಬಣ ಏನಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಸುಮ್ಮನೆ ಇರುವಂತಹ ಲಕ್ಷಣಗಳು ಎಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದೆಡೆ ಪರೋಕ್ಷವಾಗಿ ಯತ್ನಾಳ್ ಅವರ ಬೆನ್ನಿಗೆ ಹೈಕಮಾಂಡ್ ನಾಯಕರು ಕಾಣದ ಕೈಗಳು ಏನಾದರೂ ಅವರಿಗೆ ಬಲ ತುಂಬ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇದ್ದೇ ಇದೆ. ಯಾಕಂದರೆ ಎಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಮಸ್ಯೆಗಳನ್ನು ತೋಡಿಕೊಂಡು ಈ ಎಲ್ಲ ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಎಷ್ಟೇ ಮನವಿಗಳನ್ನು ಮಾಡ್ಕೊಳ್ತಾ ಇದ್ದರೂ ಕೂಡ ಈ ಎಲ್ಲ ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಈ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಯತ್ನಾಳ್ ಅವರ ಬೆನ್ನಿಗೂ ಕೂಡ ಹೈಕಮಾಂಡ್ ನಾಯಕರ ಒಂದು ಶಕ್ತಿ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಒಂದು ಗೊಂದಲ, ಈ ಒಂದು ಬಣ ರಾಜಕಾರಣ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಕೂಡ ಇದೆ.